ಸರ್ಪ್ರೈಸ್ ಕೇಕ್ ಮಾಡಿದ್ದೆ. ಉಪ್ಪು ಸಾಕಾ ಕಟ್ ಚೆನ್ನಾಗಿದೆ. ನನಗೆ ಕ್ರೀಮ್ ಲೈಕ್ ಆಯ್ತು. ಕೇಕ್ ಸುತ್ತಿರ್ತದೆ. ವಿಸ್ಪರ್ ಮೈ ನೇಮ್ ಇನ್ ಯೋರ್ ಹಾರ್ಟ್. ಇವರು ಬರ್ಡೇ ಪ್ರೆಸೆಂಟ್ ಅನ್ನು ಕಾರಲ್ಲಿ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಬಾಬ್ ಅದು ನೆನಪಿಲ್ಲ, ರೆಡಿ ಆಗ್ಲಿಕ್ಕೆ ಮಾತ್ರ ನೆನಪು ನಿನಗೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೆಲೋ ಜಾಸ್ಟನ್. ಹೆಲೋ ಗೈಸ್, ಹ್ಯಾಪಿ ಬರ್ಡೇ. ಇವತ್ತು ಜಾಸ್ಟನ್ ಬರ್ಡೇ. ಥ್ಯಾಂಕ್ ಯು. ಇವತ್ತು ನಮಗೆ ಪಾರ್ಟಿ ಇದೆ, ದೊಡ್ಡ ಸೆಲೆಬ್ರೇಷನ್ ನಾವು ಮಾಡ್ತೇವೆ. ಸೊ ಹಾಗೆ ನಮ್ಮ ಮನೆಗೆ ದೀಕ್ಷಿತಾ ಅವರೆಲ್ಲ ಬಂದಿದ್ದಾರೆ. ಸೊ ನೋಡಿ ಬ್ಯುಸಿ ಇದ್ದಾರೆ, ಎಂತ ಇಬ್ರು ಮಾತಾಡ್ತಾ ಇದ್ದಾರೆ ನೋಡಿ. ಹಲೋ ಹಲೋ ಹಲೋ. ಆಯ್ತಾ? ಯಾಕೆ ಬಂದದ್ದು ನೀನು? ಬಂದದ್ದು ಗಮ್ಮತ್ ಉಂಟಂತ ಹೇಳಿ ಹೋಗಿ ನೋಡುವಾಗ ಎಂತ ಇಲ್ಲ, ಸಾಂಬಾರು ಉಂಟಲ್ಲಿ. ಎಂತ ಗಮ್ಮತ್ ಇವತ್ತು ನಮ್ಮ ಜಾಸ್ಟನ್ ಅವರ ಬರ್ಡೇ ಇವತ್ತು. ಹೌದು, ಹಾಗೆ ಎಲ್ಲರಿಗೂ ವೆಲ್ಕಮ್. ಯೂಟ್ಯೂಬ್ಗೆ ಬರದೆ ತುಂಬಾ ದಿನ ಆಯ್ತು. ಊರಲ್ಲಿ ಮಾಡ್ತಾ ಇದ್ಲಿ ಯೂಟ್ಯೂಬ್, ಹಾಗೆ ವ್ಲಾಗ್. ಹಾಗೆ ಈಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದು ನೋಡುವಾಗ ಎಂತ ಗಮ್ಮತ್, ಎಂತ ಕಾಣ್ತಿಲ್ಲ ನಮಗೆ. ಎಂತ ನಾವು ಬರುವ ದಿನ ಅವಳು ಬಂದಿದ್ದಾಳೆ ಆಯ್ತಾ, ಮತ್ತೆ ಹೋದವಳು ಇವತ್ತು ಬಂದದ್ದು. ಹೌದು. ಸೊ ಗಮ್ಮತ್ ಉಂಟಂತ ಕರ್ದಿದ್ದಾಳೆ. ಆದ್ರೆ ಇಲ್ಲಿ ಎಂತ ಇಲ್ಲ, ಎಂತ ಅಂದ್ರೆ ಎಂತ ಅಡಿಗಿಲ್ಲ ಇದ್ರಲ್ಲಿ. ಸಾಂಬಾರು ಉಂಟು, ಅಲ್ಲಿ ಸಾರು ಉಂಟು. ಎಂತ ಪ್ಲಾನ್ ನಿನ್ನದು? ಎಂತ ಮಾಡ್ಲಿಲ್ವಾ ಇವತ್ತು? ಗಂಡನ ಬರ್ಡೇ ಅಲ್ಲ, ಎಂತಾದ್ರೂ ಸ್ಪೆಷಲ್ ಮಾಡ್ಬೇಕು. ಹೌದು, ಗಂಡನ ಬರ್ಡೇಗೆ ನಾನೆಂತ ಮಾಡುದು, ಗಂಡ ಮಾಡ್ಬೇಕು ಎಂತಾದ್ರೂ ಸ್ಪೆಷಲ್. ಅವ್ರು ಹೇಳಿದ್ದು ಎಂತ ಗೊತ್ತಾ, ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡುವ ಅಂತ. ಈಗ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತಾ ಇದ್ದೇವೆ. ಸೊ ಎಂತ ಬಿರಿಯಾನಿ ಗೊತ್ತಿಲ್ಲ ಎಂತ ಅಂತ. ಆಮೇಲೆ ಎಂತ ಗೊತ್ತುಂಟಾ, ಹೇಗಾಯ್ತು ನಾವಿಲ್ಲಿ ಇಲ್ಲದೆ 1 ತಿಂಗಳು? ಒಳ್ಳೇದಾಯ್ತು, ಖುಷಿ ಆಯ್ತು. ಅಂದ್ರೆ ನಮಗೊಂದು ನೆಮ್ಮದಿ ಆಯ್ತು. ಇವಳು ಎಂತ ಗೊತ್ತಾ, ಇವಳು ಇಲ್ಲಿ ಇದ್ಲ ಆಯ್ತಾ, ಇವಳು ಇಲ್ಲಿ ಸ್ಟೇ ಆಗಿದ್ಲು, ಇಲ್ಲಿ ಯಾರು ಇರ್ಲಿಲ್ಲ. ಎಂತ ಕಷ್ಟ ನನಗೆ ಕ್ಲೀನ್ ಮಾಡ್ಲಿಕ್ಕೆ ಆಯ್ತು ಮನೆ, ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೆ. ಮತ್ತೆ ಇಲ್ಲಿ ಹುಡುಗರಿದ್ರು, ಅವರು ಮ್ಯಾಕ್ಲಿನ್ ಎಲ್ಲ ಉಪದ್ರ ಅವರದ್ದು. ಮಾತ್ರ ಹೆಲ್ಪ್ ಮಾಡಿದ್ದಾರೆ ಪಾಪ. ನಾನು ಕೆಲಸಕ್ಕೆ ಹೋಗುವಾಗ ಅಡಿಗೆ ಎಲ್ಲ ಮಾಡಿ ಎಲ್ಲ ಇಟ್ಟು ಹೋಗಿದ್ರು. ಮತ್ತೆ ನಾವು ಸಂಡೇಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ತಿದ್ವಿ ಮನೆಯೆಲ್ಲ. ಮತ್ತೆ ಒಮ್ಮೆ ಆಗ್ತಿತ್ತು, ಒಮ್ಮೆ ಬರ್ಲಿ ಅಂತ ಹೇಳಿ. ನೀವು ಬರೋ ಟೈಮಿಗೆ ಕೂಡ ಹಾಗೆ ನಾವು ಕ್ಲೀನ್ ಮಾಡ್ತಾ ಇದ್ವಿ. ಫುಲ್ ಬೋರ್ ಅಂತ ಆಗ್ಲಿಲ್ವಾ ನಿಮಗೆ? ಬೋರ್ ಆಗಿದೆ. ಬೋರ್ ಅಂತ ಎಲ್ಲ ಬ್ಯಾಚುಲರ್ಸ್ ಚಿಲ್ಲರ್ ಪಾರ್ಟಿ ಒಳ್ಳೇದಾಗ್ಬೋದು ಪಾರ್ಟಿ ಮಾಡ್ಲಿಕ್ಕೆ. ಎಂತ ವಿಡಿಯೋಸ್ ಎಲ್ಲ ಕಳಿಸ್ತಿದ್ರು ನಮ್ಮ ಗ್ರೂಪಿಗೆ. ನಾವು ಐಸ್ ಇದಾಗಿತ್ತಲ್ಲ, ಸ್ನೋ. ಸೊ ಜಾಲಿ ಮಾಡಿದ್ವಿ. ಹಾಗೆ ನಾವು ವೇಟ್ ಮಾಡ್ತಿದ್ದೇವೆ ಜಾಸ್ಟನ್ ಅವರ ಪಾರ್ಟಿಗೆ. ನೋಡಿಲಿ ಎಂತ ಇವತ್ತು ಸ್ಪೆಷಲ್ ಉಂಟಾ? ಎಂತ ಗಂಜಿ ಮತ್ತು ಚಟ್ನಿ. ನಾಚಿಗಾಗ್ಬೇಕು. ಗಂಜಿ ಎಲ್ಲ ಲಗೇಜ್ ಬ್ಯಾಗ್ ಎಲ್ಲ ಇಲ್ಲೇ ಇದಾವ, ಎಲ್ಲ ಸೆಟ್ ಮಾಡಿ ಆಗ್ಬೇಕು ಇನ್ನೆಲ್ಲ. ದೀಕ್ಷಿತಾ ನನಗೆ ಇವತ್ತು ಹೇರ್ ಮಸಾಜ್ ಮಾಡ್ತಾಳಂತೆ. ಇಲ್ಲಿದೆ ನೋಡಿ ಹೇರ್ ಆಯಿಲ್. ಸ್ವಲ್ಪ ಇದು ಮಾಡು. ಯಾವ್ದು ಹೇರ್? ಅದು ಬಿಸಿ ಮಾಡ್ಬೇಕಲ್ಲ. ಇದ್ರಲ್ಲಿ ಹೇರ್ ಬರ್ತದ ಗೊತ್ತಿಲ್ಲ. ನಮ್ದು ತುಂಬಾ ಇಲ್ಲಿ ಹೇರ್ ಫಾಲ್ ಆಗ್ತಾ ಉಂಟಾಯ್ತಾ. ಅವಳು ಇಂಡಿಯಾದಿಂದ ಸ್ಪೆಷಲ್ ಆಗಿ ಹೇರ್ ಆಯಿಲ್ ಅನ್ನು ತಂದಿದ್ದಾಳೆ. ನೋಡುವ ಅವಳದ್ದು ಫಸ್ಟ್ ಮತ್ತೆ ಸೆಕೆಂಡ್ ಇದು ಮಾಡುವ, ಫೋಟೋ ತೆಗೆಯುವ. ಬಿಫೋರ್ ಅಂಡ್ ಆಫ್ಟರ್ ಫೋಟೋ ತೆಗೆಯುವ ಆಯ್ತಾ. ಮತ್ತೆ ನಿನ್ನ ಗಂಡನಿಗೆ ಎಂತ ಗಿಫ್ಟ್ ತಂದಿದ್ದಿ? ಗಂಡನಿಗೆ ಗಿಫ್ಟ್ ಎಂತ ತಂದಿದ್ದೇನೆ, ಸ್ವಲ್ಪ ಕಾರಲ್ಲಿ ಇಟ್ಟಿದ್ದೇನೆ. ಮತ್ತೆ ಸ್ಪೆಷಲ್ ಆಗಿ ಒಂದು ಕೇಕ್ ಮಾಡಿದೆ. ನೀವೆಂತ ಗಿಫ್ಟ್ ತಂದಿದ್ದೀರಿ? ಅದೆಲ್ಲ ಹೇಳಿಕ್ ಆಗುದಿಲ್ಲ, ಸೀಕ್ರೆಟ್. ನೋಡಿ ನನ್ನ ಹತ್ರ ಎಲ್ಲ ಕೇಳುದು, ಅವಳದು ಸೀಕ್ರೆಟ್ ಅಂತೆ. ನಾವು ಜಾಸ್ಟನ್ನಿಗೆ ಅವಳೆಂತ ಮಾಡುದು ಅಲ್ಲಿ ಒಂದು ಗಿಫ್ಟ್ ತಂದಿದ್ದೇವೆ. ಒಂದಲ್ಲ ತುಂಬಾ ತಂದಿದ್ದೇವೆ. ಗಿಫ್ಟ್ ನಾನು ಗೆಸ್ ಮಾಡ್ಬೇಕಾ? ಎಂತ ಹೇಳು. ಒಂದು ಪರ್ಫ್ಯೂಮ್ ಇರ್ಬೋದು ಇದ್ರೆ. ನಿನ್ನೆ ಗಿಫ್ಟ್ ನಾನು ಗೆಸ್ ಮಾಡ್ಬೇಕಾ? ನೋಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಹೋಗಿ ತಕೊಂಡು ಬಂದದ್ದು ಗಿಫ್ಟ್. ಅದ್ರಲ್ಲಿ ಗೆಸ್ ಮಾಡುದು, ಅದು ಎಂತ ಉಂಟು ಗೆಸ್ ಮಾಡ್ಲಿಕ್ಕೆ? ನೋಡಿ ಜಿಮ್ಮಿಗೆ ಹೋಗಿ ಬಂದದ್ದು, ಅವರಿಗೆ ಸುಸ್ತಾಗಿದೆ. ಅವನಿಗೆ ಎಂತ ಸುಸ್ತಾಗೋದು, ಕೂತ್ಕೊಂಡು ಕೆಲಸ ಮಾಡುದು ಕಂಪ್ಯೂಟರ್ ಅಲ್ಲಿ. ಹೌದು, ನಮ್ಮಾಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಉಂಟಾ? ಯಾರು ಹೇಳಿದ್ರು ಹೋಗ್ಲಿಕ್ಕಿಲ್ಲ ಅಂತ? ನಾನು ಬ್ರಿಸ್ಟಲ್ಗೆಲ್ಲ ಹೋಗಿ ಬರ್ತೇನೆ, ವಾರದಲ್ಲಿ 1-3 ದಿನ ಎಲ್ಲ ಇರ್ತೇನೆ. ಇಲ್ಲಿ ವೀಕೆಂಡ್ ಅಲ್ಲಿ ಬರುದು. ನಮ್ಮ ಫ್ರಾಂಕ್ಲಿನ್ ಇಲ್ಲಿ ಇದ್ದಾರೆ. ಫ್ರಾಂಕ್ಲಿನ್ ಹಾಯ್. ಫ್ರಾಂಕ್ಲಿನ್ ನೈಟ್ ಶಿಫ್ಟ್. ಹಲೋ. ನಮ್ಮ ಫ್ರಾಂಕ್ಲಿನಿಗೆ ನೋಡದೆ 4 ದಿನ ಆಯ್ತು ಸರಿಯಾಗಿ. ಫ್ರಾಂಕ್ಲಿನ್ ಫುಲ್ ಬಿಸಿ, ನೈಟ್ ಶಿಫ್ಟ್ ಮಾಡುದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲರೂ ಅಪರೂಪ. ಹೌದು.
ನಿಮ್ಗೆ ನೋಡದೆ ತುಂಬಾ ಒಂದು 4 ದಿನ ಆಗಿದೆ. 4 ದಿನ ಆಯ್ತು ನಾವು. ಹೌದು 4 ದಿನ ಆಯ್ತು ನೋಡೋದು. ಇವ್ರು ನೈಟ್ ಶಿಫ್ಟ್ ಮಾಡುದು, ನಾನು ಡೇ ಶಿಫ್ಟ್ ಮಾಡುದು. ಹಾಗೆ ಹೇಗಿದೆ UK ಫ್ರಾಂಕ್ಲಿನ್? ಹೇಗಾಯ್ತು UKಗೆ ಬಂದು ಎಕ್ಸ್ಪೀರಿಯನ್ಸ್ ಹೇಳಿ. UK ಒಳ್ಳೇದಾ ಇಂಡಿಯಾ ಒಳ್ಳೇದಾ? ನೈಟ್ ಶಿಫ್ಟ್ ಮಾಡಿ ರೂಢಿ ಇದೆ, ಆದ್ರೆ ಸ್ವಲ್ಪ ಪಾಪ ಅವನ ಕಣ್ಣು ನೋಡಿ, ಕಣ್ಣು ಕಣ್ಣು ವಿಶೇಷ ಏನಿಲ್ಲ, ನಿದ್ದೆ ಮಾಡಿ ನಿದ್ದೆ. ನೈಟ್ ಶಿಫ್ಟ್ ಅಂದ್ರೆ ಹಾಗೆ ಆಯ್ತಾ, ತುಂಬಾ ಸುಲಭ ಇಲ್ಲ ನೋಡಿದಷ್ಟು. ಹೌದು, ಹೇಳಿದಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಬರ್ತೇವೆ ನಾವಿಲ್ಲಿ. ಹಾಗೆ ವ್ಲಾಗಲ್ಲಿ ಚಂದ ಕಾಣ್ಬೋದಲ್ಲ, ವ್ಲಾಗಲ್ಲಿ ಚಂದ ಕಾಣ್ತದೆ ಎಲ್ಲ ಸಹ. ಎಲ್ಲ ಅನ್ಕೊಳ್ಳುವರು, ಓ ಇವ್ರದ್ದು ಎಂತ ಲೈಫ್ ಅಲ್ವಾ ಅಂತ ಅಲ್ವಾ? ಹೌದು, ಹಾಗೆ ಅನ್ಕೊಂಡಿರುವರು. ಬಟ್ ತುಂಬಾ ಕಷ್ಟ ಉಂಟು, ನಾವು ತುಂಬಾ ಕಷ್ಟ ಪಡ್ತೇವೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಆ ಚಳಿಗೆ ನಡ್ಕೊಂಡು ಬಸ್ಸಲ್ಲೆಲ್ಲ ಹೋಗಿ ತುಂಬಾ ಕಷ್ಟ ಬರ್ತೇವೆ. ಬಸ್ಸಲ್ಲಿ ಹೋಗುದಿಲ್ಲ, ನಂದು ವಾಕೇಬಲ್ ಇಲ್ಲೇ. ಇವಳು ಬಸ್ಸಲ್ಲಿ, ಮತ್ತೆ ಫ್ರಾಂಕ್ಲಿನ್ ಬಸ್ಸಲ್ಲಿ. ಮ್ಯಾಕ್ಲಿನ್ ಬರುವಾಗ ನೈಟ್ 1 ಗಂಟೆ ಆಗ್ತದೆ. ಮತ್ತೆ ಜಾಸ್ಟನ್ ನೈಟ್ ಶಿಫ್ಟ್ ಮಾಡುದು. ಮತ್ತೆ ದೀಕ್ಷಿತ ಸಹ ಹಾಗೆ 7ಗೆ ಹೋದ್ರೆ 3-4 o'clock ಆಗ್ತದೆ, ಕೆಲವೊಂದ್ಸಲ 10 o'clock ಆಗ್ತದೆ ನೈಟ್. ನಾನ್ ಸಹ ಹಾಗೆ. ತುಂಬಾ ಕಷ್ಟ ಇದೆ ಇಲ್ಲಿ. ಆಮೇಲೆ ಬಂದು ನಾವು ಅಡುಗೆ ಮಾಡ್ಬೇಕು, ಇದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ. ಹುಡುಗರು ಅಡಿಗೆ ಮಾಡ್ತಾರ? ಅವ್ರು ಮಾಡುದಿಲ್ಲ, ಹುಡುಗರಂತೂ ಮಾಡ್ತಾರೆ, ಅವರಿಗೆ ರಜೆ ಇದ್ರೆ ಮಾತ್ರ. ನಾನು ಮತ್ತೆ ದೀಕ್ಷಿತ ಅಂದ್ರೆ 2 ದಿನಕ್ಕೆ ಒಂದ್ಸಲ ಅಡಿಗೆ ಮಾಡುದು, ಅಂದ್ರೆ ಡೈಲಿ ಮಾಡುದು. ಅಂದ್ರೆ ಅವ್ರಿಬ್ರೇ ಇರುದಲ್ವಾ, ಹಾಗೆ ಫ್ರಿಡ್ಜ್ ಅಲ್ಲಿ ಸಾಕಾಗ್ತದೆ. ಸ್ವಲ್ಪ ಅಂದ್ರೆ ಸಾರಿದ್ರು ಸಾಕಾಗ್ತದೆ. ಮತ್ತೆ ಸ್ಪೆಷಲ್ ಆಗಿ ಬೇಕಾದ್ರೆ ಎಲ್ಲ ಮನೆಗೆ ಓಡಿ ಬರುದು. ಅಂದ್ರೆ ಅವ್ರು ಇಲ್ಲೇ ಇರುದಾಯ್ತಾ, 5 minutes ಸಹ ಇಲ್ಲ, ಹತ್ರನೇ ಇರುದು. ಸೊ ಹಾಗೆ ಅವ್ರು ಆತರ ಎಂತ ಇಲ್ಲದಿದ್ರೆ ಇಲ್ಲಿ ಬರ್ತಾರೆ. ಮತ್ತೆ ಸಂಡೇ ವೀಕೆಂಡ್ ಅಲ್ಲಿ ನಮಗೆ ಎಲ್ರಿಗೂ ಒಟ್ಟಿಗೆ ರಜೆ ಇರುವಾಗ ನಾವೆಲ್ರು ಬಂದು ಎಲ್ರು ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಇಲ್ಲಿಂದಲೇ ಅವರು ಡ್ಯೂಟಿಗೆ ಹೋಗ್ತಾರೆ. ಹಾಗೆ ಮತ್ತೆ ನಾವೆಂತ ನಮ್ಮ ಮನೆಯಲ್ಲಿ ಅಡುಗೆ ಅಂದ್ರೆ ಇದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ. ಇವರದೊಂದು ಎಡೆಯಲ್ಲಿ ಇಲ್ಲಿದ್ದಾನೆ. ಹಾಗೆ ನಮ್ಮ ಮನೆಯಲ್ಲಿ ಸಹ ಹಾಗೆ ಇದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ. ಕೆಲವೊಂದ್ಸಲ ಜಾಸ್ಟನ್ ಕುಕಿಂಗ್ ಎಲ್ಲ ಮಾಡ್ತಾರೆ, ಕೆಲವೊಂದ್ಸಲ ಇವರು ಬಂದು ಕುಕಿಂಗ್ ಮಾಡಿ ಹೋಗ್ತಾರೆ ಎಲ್ಲ ರಜೆ ಎಲ್ಲ ಇದ್ರೆ. ಸೊ ಇಲ್ಲಿ ತುಂಬಾ ಕಷ್ಟ ಉಂಟು. ಬೆಳಿಗ್ಗೆ 5 ಗಂಟೆಗೆ ಅಂದ್ರೆ ಊರಲ್ಲಿ ಬೇರೆ, ಊರಲ್ಲಿ ಟೆಂಪರೇಚರ್ ಎಲ್ಲ ನಾರ್ಮಲ್ ಇರ್ತದಲ್ವಾ, ಇಲ್ಲಿ -2, -3. ಆ ಚಳಿಗೆ ಆ ಮಳೆ ಗಾಳಿ ಅದಕ್ಕೆಲ್ಲ ಆ ಒಂದು ಗಾಳಿಗೆ ನನ್ನ ಕೊಡೆಗೆ ಕಟ್ಟಿ. ಹೌದು, ತುಂಬಾ. ಈಗ ಫೆಬ್ರವರಿ ಜನವರಿಯಲ್ಲಿ ಮಾರ್ಚ್ ಅಲ್ಲಿ ತುಂಬಾ ಚಳಿ ಆಯ್ತಾ, ಮೊನ್ನೆ ಸ್ನೋ ಎಲ್ಲ ಬಿದ್ದಿತ್ತು. ಇದು ನಮ್ಮ ಇಲ್ಲಿಯ ಎಂತ ಹೇಳ್ತಾರೆ ಲೈಫ್ ಕತೆ. ಕತೆ. ಸೊ ಈಗ ನಾನು ಚಂದ ಮಾಡಿ ಈಗ ಆಯಿಲ್ ಮಸಾಜ್ ಹಾಕಿ ಕೊಡ್ತೀಯಾ? ಮಸಾಜ್ ಮಾಡಿ 1 ರೂಪಾಯಿ ಕೊಡ್ತೇನೆ. ಸಾರಿ, ಎಷ್ಟು ಸಾವಿರ ಕೊಡ್ತೀವಿ ಮಸಾಜ್ ಮಾಡಿ? ನಿನಗೆ ರೂಪಾಯಿ ಕೊಡುವ, ಪರವಾಗಿಲ್ಲ. ರೂಪಾಯಿ ಕೊಡುವ ಆಯ್ತಾ? 1 ರೂಪಾಯಿ. ಪೌಂಡ್ಸ್ ಬಗ್ಗೆ ಮಾತಾಡು. ನೋಡಿ ಒಳ್ಳೆ ದುಡ್ಡು ಮಾಡ್ತಾಳೆ. ಹಾಗೆ ಇಲ್ಲ ಆಯ್ತಾ. ಹಾಗೆ ಇವತ್ತು ಜಾಸ್ಟನ್ನ ಬರ್ಡೇ. ಸೊ ನೋಡುವ ಎಂತೆಲ್ಲ ಗಿಫ್ಟ್ ಕೊಡ್ತಾಳೆ ಅಂತ. ನಮಗಿಂತ ಜಾಸ್ತಿ ಉಂಟು ಅವಳ ಗಿಫ್ಟ್. ನೋಡುವ, ಎಲ್ರು ಬಂದಿದ್ದಾರೆ, ಬರ್ಲಿಲ್ಲ, ಇನ್ನು ಬರ್ತಾ ಇದ್ದಾರೆ ಒಬ್ಬೊಬ್ರು. ಸೊ ಅಡಿಗೆ ಉಂಟಾ? ಅಡಿಗೆ ಕೊಡ್ಬೇಡ ನಮಗೆ, ನಮಗೆ ಸಾರಲ್ಲಿ ಇಲ್ಲ. ಜಾಸ್ಟನ್ನ ಬರ್ಡೇ ಅಲ್ಲ, ಗ್ರ್ಯಾಂಡ್ ಇರ್ಬೋದು. ಹಾಗೆ ಸೊ ಎಂತ ಕೇಕ್ ತಂದಿದ್ಯಾ? ಕೇಕ್ ತಂದಿದ್ದೇನೆ, ನಾನೇ ಮಾಡಿದ್ದು, ಹೋಮ್ ಮೇಡ್ ಕೇಕ್. ಸೊ ಮತ್ತೆ ತೋರಿಸ್ತೇನೆ ಹೇಗಿದೆ. ಬಿಸ್ನೆಸ್ ಹಾಕ್ಬೋದಲ್ಲ? ಬೇಡವಾ ನನಗೆ, ಅದಕ್ಕಷ್ಟೇ ಪೇಷನ್ಸ್ ಬೇಕು ನನಗೆ. 4-5 hours ಬೇಕಾಯ್ತು ಆ ಕೇಕ್ ಮಾಡ್ಲಿಕ್ಕೆ. ಹಾಗೆ ಸೊ ಇವಾಗ ನನಗೆ ಹೇರ್ ಮಸಾಜ್ ಮಾಡು, ಸಿಗೋಣ ಆಮೇಲೆ. ಏ ಬರ್ಡೇ ಬಾಯ್, ಎಂತ ಸ್ಪೆಷಲ್ ಇವತ್ತು? ಕಬಾಬ್ ಅಂತೆ. ಗಂಟೆ 9 ಗಂಟೆ ಆಯ್ತು, ಕಬಾಬ್ ಅಂತೆ. ಎಂತ ಫ್ರೀಸ್ ಆಗಿದೆ, ಕಬಾಬ್ ಅಂತೆ. ಚಿಕನ್ ಫ್ರೀಸ್ ಆಗಿದೆ ಗೈಸ್, ಕಬಾಬ್ ಅಂತೆ. ಸಾಕು, ಬಿರಿಯಾನಿ ಉಂಟಲ್ಲ. ಈಗ ಇಲ್ಲಿ ಒಂದು ಚಿಕನ್ ಇದೆ, ಅದನ್ನು ಜಾಸ್ಟನ್ ಅವರು ಇದ್ ಮಾಡ್ತಿದ್ದಾರೆ, ಕಟ್ ಮಾಡ್ತಿದ್ದಾರೆ. ಹಾಗೆ ನಮಗೆ ಪಾರ್ಟಿ ಚಿಕನ್ ಕಬಾಬ್ ಅಂತೆ. ಓಕೆ, ಓವನ್ ಅಲ್ಲಿ ಇಡುದು. ಅದು ಐಸ್ ಆಗಿದೆ, ಗಟ್ಟಿಯಾಗಿದೆ. ಗಿಫ್ಟ್ ಕೊಟ್ಟಿದ್ದಾರೆ. ಹೌದು,
ಅದ್ರಲ್ಲಿ ದುಡ್ಡು ಸಹ ಬರ್ದು 5 ಪೌಂಡ್. ಮುಟ್ಲಿಕ್ಕೆ ಹೇಳಿದ್ದು ಪೂಜಾ ಅಲ್ಲಿ 5 ಪೌಂಡ್ ಅದು ಇವಾಗ ಒಂದು ಮತ್ತೆ ಕೊಡ್ಲಿಕ್ಕೆ ನೀನು 5 ಪೌಂಡ್ ಕೊಟ್ಟು ಈಗ 100 ಪೌಂಡ್ ತೆಗಿಸ್ತಾಳೆ ಏನಾದ್ರು ಮಾಡಿ. ದೀಕ್ಷಿತ ಇವಾಗ ಮಸಾಜ್ ಮಾಡ್ತಾ ಇದ್ದಾಳೆ. ಇವಳೊಂದು ಒಳ್ಳೆ ಚಂದ ಮಸಾಜ್ ಮಾಡ್ತಾಳೆ ಆಯ್ತಾ. ತುಂಬಾನೇ ಈಗ ವಿಡಿಯೋಗೆ ಇಲ್ಲ ತುಂಬಾ ರಿಲ್ಯಾಕ್ಸ್ ಆಗ್ತದೆ ಇವಳು ಮಸಾಜ್ ಮಾಡುವಾಗ ಆಯ್ತಾ. ನೋಡಿ ಒಂದು ಹಾಫ್ ಅನ್ ಅವರ್ ಸಹ ಮಸಾಜ್ ಮಾಡ್ತಾಳೆ, ಎಂತ ಪ್ರಾಬ್ಲಮ್ ಇಲ್ಲ ಇವಳಿಗೆ ಅಲ್ಲ. ಒಳ್ಳೆ ಆಗ್ತದೆ ನಿನಗೆ ಕರೆಯುವುದಕ್ಕೆ ಮಸಾಜ್ ವೀಕೆಂಡ್ ರಜೆ ಇರುವಾಗೆಲ್ಲ ಕರೆಯುದು ಇವಳನ್ನು ಆಯ್ತಾ. ಒಳ್ಳೆ ಆಗ್ತದಲ್ಲ ನಿಂಗೆ ಮಸಾಜ್. ಮಸಾಜ್ ಒಳ್ಳೇದಾಗ್ತದೆ ಇವಳು. ಸ್ವಲ್ಪ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗ್ತದೆ ಅಲ್ಲ. ಅಲ್ಲಿ ನೋಡಿ ಕಳ್ಳ ಆದ್ರೂ ಹೇಳಿಕುಂಟ ನಿನಗೆ. ಊರಲ್ಲೆಲ್ಲ ಹೇಗಾಯ್ತಾ? ಎಲ್ಲಿ ಊರಲ್ಲಿ ಎಲ್ಲ ಹೇಗಾಯ್ತು ನಿನಗೆ 1 ಮಂತ್ ಹಾಲಿಡೇ? 1 ಮಂತ್ ಹೋಗಿದ್ದೆ ಗೊತ್ತಾಗಿಲ್ಲ. ಹೇಗೆ ಕೂಗಿ ಎಲ್ಲ ಬಂದಿದ್ದೀರಾ ಹೋಗಿ? ಅಯ್ಯೋ ಕೆಲವರೆಂತ ಕೂಗಿ ಬಂದದ್ದು, ತುಂಬಾ ಎಮೋಷನಲ್ ಆಗಿದ್ದಾರೆ ಕೆಲವರು. ನೀನು? ನಾನಷ್ಟೇ ಇಲ್ಲ ಈ ಸಲ. ಲಾಸ್ಟ್ ಇಯರ್ ನನಗೆ 2 years ಅಂದ್ರೆ ತುಂಬಾ ನೋಡಿ 8 ಬಿಯರ್ ಕುಡಿದು ಮಲಗಿದ್ದೆ. ಅವನಿಗೆ ನೈಟ್ ಶಿಫ್ಟ್ ಆಯ್ತಾ, ಆ ತರ ಎಂತ ಇಲ್ಲ ಅವನು. ನಮ್ಮ ಹುಡುಗ ಕಾರವಾರದವ. ಕಾರವಾರ ಫ್ರಾಂಕ್ಲಿನ್. ಬನ್ನಿ ಕಾರವಾರ ಮೀನ್ ತಿನ್ನೋಣ. ಎಂತ ತಿಂತ ಇದೆಯಾ ಜೋಸ್ಟನ್? ಕಡ್ಲೆ ನೋಡಿ ತೋರ್ಸು. ಬಟಾಣಿ ಕಡ್ಲೆ. ಗ್ರೀನ್ ಪೀಸ್ ಬಟಾಣಿ. ನಾನು ತಿನ್ಲಿಲ್ಲ, ಈಗ ತಿನ್ಬೇಕು. ಎಂತದ ನೀನೆಂತ ಹೇಳಿದ್ದು? ನಮಗೆ ತಿಂಡಿ ಎಂತಾದ್ರೂ ಕೊಟ್ಟಿದ್ಯಾ ಅಂತ. ತಿಂಡಿ ಎಂತ ಅಲ್ಲ, ಇವನಿಗೆ ತಿಂಡಿ ಇಲ್ವಾ ಕೊಡ್ಬೇಕಂತ ಇಲ್ಲ. ಬರ್ತಾರೆ ಬ್ಯಾಗ್ ಓಪನ್ ಮಾಡ್ತಾರೆ ತಿಂದು ಹಾಗೆ ವಿಷಯ ಇವ್ರದಾಯ್ತಾ. ಅಲ್ಲಿ ನೋಡಿ ಜಿಮ್ ಪರ್ಸನ್ ಹೋಗ್ತಿದ್ದಾರೆ. ನಮ್ಮ ಬರ್ಡೇ ಬಾಯ್ ಕಬಾಬ್ ಮಾಡ್ತಾ ಇದ್ದಾರೆ. ಮೆಣಸಿನ ಹುಡಿ ಎಲ್ಲಿದೆ ನಿಮ್ಮ ಮನೆಯದು? ಎಲ್ಲ ಖಾಲಿ ಆಗಿದೆ. ಮೆಣಸಿನ ಹುಡಿ ಅಮ್ಮ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಅಲ್ಲಿ ಮೇಲೆ ಉಂಟು ಈಗ. ಅದು ಹತ್ಬೇಕಲ್ಲ, ಅದನ್ನ ಯಾರು ತೆಗಿತಾರೆ ಇವಾಗ? ಇಲ್ಲಿ ಚೇರ್ ಉಂಟು, ಹತ್ತಿ ತೆಗಿ. ಚೇರ್ ಕಟ್ಟಲಿಕ್ಕಿಲ್ಲ. ಅಷ್ಟು ಭಾರ ಇದೆಯಾ ನೀನು? ಅದ್ರಲ್ಲಿ ನೋಡಿ ಯಾವ್ದು ಅಂತ ಹೇಳಿ. ಗಾಯ್ಸ್ ಈಗ ಇಲ್ಲಿ ಕಬಾಬ್ ಆಗ್ತಾ ಉಂಟು, ರೆಡಿ ಆಗ್ತಾ ಇದೆ. ಜೋಸ್ನವರು ಕಬಾಬ್ ಮಾಡ್ತಾ ಇದ್ದಾರೆ. ನನ್ನ ಬರ್ತಡೇ ನನ್ನ ಹತ್ರ ಕೆಲಸ ಮಾಡಿರ್ತಾರೆ. ನೋಡಿ ಬರ್ತ್ಡೇ ಆಗಿ ಲೈಲಾ ಅವರು ಜೋಸ್ಟನ್ ಅವರ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ. ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಕಬಾಬದ್ದು. ನಮ್ಮ ಲೈಲಾ ಅವರು ನೋಡಿ ಅವಳಿಗೆ ಏರ್ ಮಸಾಜ್ ಮಾಡಿದ್ದು ನೋಡಿ ಹೇಗೆ ಕಾಣ್ತಲ್ಲ ಅಂತ. ಅಮ್ಮ ಮೆಣಸಿನ ಹುಡಿ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಡಬ್ಬದಲ್ಲಿ ಹಾಕಿಡ್ತಾ ಇದ್ದೇನೆ. ಅವರ ಅಮ್ಮ ಮನೆಯಲ್ಲೇ ಮಾಡಿದ್ದಲ್ಲ, ನಿಮ್ಮಮ್ಮ ಮನೆಯಲ್ಲೇ ಮಾಡಿದ್ದಲ್ಲ, ಒಳ್ಳೇದುಂಟು, ಸೂಪರ್ ಆಗ್ತದೆ ಅದು ಕರಿ ಎಲ್ಲ. ಚಿಕನ್ ಕರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಪೌಡರ್, ಬಫತ್ ಪೌಡರ್ ಕೊಟ್ಟಿದ್ದಾರೆ, ಮತ್ತೆ ಇದು ಕೊಟ್ಟಿದ್ದಾರೆ ಚಿಲ್ಲಿ ಪೌಡರ್ ಎಲ್ಲ. ಒಂದು 7 kg ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಎಲ್ಲ ತಕೊಂಡ್ ಬಂದಿದ್ದೇವೆ ನಾವು. ಒಂದು ನಿನ್ನ ಸೂಟ್ ಕೇಸ್ ಫುಲ್ ಅದೇ ಉಂಟು. ಎಂತ ಗೊತ್ತೆ, ನಾವು ಬರ್ಬೇಕಾದ್ರೆ ಲಗೇಜ್ ಎಲ್ಲ ಫುಲ್ ಎಕ್ಸ್ಟ್ರಾ ಆಗಿ ನಾವು ಆಲ್ಮೋಸ್ಟ್ ಒಂದು 20,000 ಎಕ್ಸ್ಟ್ರಾ ಪೇ ಮಾಡಿ ಬಂದಿದ್ದೇವೆ. ಸರ್ಪ್ರೈಸ್ ಕೇಕ್ ಮಾಡಿದ್ದು. ಇಲ್ಲಿ ನೋಡಿ ಲೈಲಾ ಅವರು ಮಾಡಿದ್ದು ಕೇಕ್. ಹ್ಯಾಪಿ ಬರ್ಡೇ ಜೋಸ್ಟ್. ಎಂತ ಜೋಸ್ಟ್? ಜೋಸ್ಟ್ ಅನ್ನಲ್ಲ, ನೀನು ಜೋಸ್ಟ್ ಅಂತ ಕರೆಯುದಾ? ನಾನು ಜೋಸ್ಟ್ ಅಂತ ಕರೆಯುದಿಲ್ಲ, ಜೋಸ್ಟ್ ಅಂತ ಬರ್ತದೆ ಶಾರ್ಟ್ ಅಲ್ಲಿ. ತಿನ್ಬೇಕಂತ ಆಸೆ ಆಗ್ತಾ ಉಂಟು. ಗೊತ್ತಿಲ್ಲ ಟೇಸ್ಟ್ ಹೇಗೆ ಉಂಟು ಅಂತ ಹೇಳಿ. ಯಾವ್ದು ಫ್ಲೇವರ್ ಎಂತ? ಮ್ಯಾಂಗೋ ಮತ್ತು ಬನಾನಾ ಮತ್ತೆ ಇದು ಚೀಸ್ ಹಾಕಿ ಮಾಡಿದ್ದು, ಮಸ್ಕಪೋನ್ ಮಾಡಿದಲ್ಲ ಅದೇ. ಬಟ್ ಈ ಸಲ ನಾನು ಮ್ಯಾಂಗೋ ಹಾಕಿದ್ದೇನೆ. ದೀಕ್ಷಿತನ ಹತ್ರ ಹೇಳಿ ತರ್ಲಿಕ್ಕೆ ಮ್ಯಾಂಗೋ, ಅದು ಜಾಸ್ತಿ ಹಣ್ಣಾಗಿರ್ಲಿಲ್ಲ, ಸ್ವಲ್ಪ ಕಾಯಿತು. ಗೊತ್ತಿಲ್ಲ ಟೇಸ್ಟ್ ಹೇಗೆ ಆಗ್ತದೆ ಅಂತ ಹೇಳಿ. ನೋಡುವ ಆಮೇಲೆ ನೋಡುವ ಆಯ್ತಾ. ಓಕೆ. ಆದ್ರೂ ನೀನು ಗಂಡನಿಗೋಸ್ಕರ ಕೇಕ್ ಮಾಡಿದ್ಯಲ್ಲ, ಅದು ಒಳ್ಳೇದು. ಇಲ್ಲಿ ಕೇಕ್ ಎಲ್ಲ ಸಿಗುದಿಲ್ಲ ಗೈಸ್, ಅಂದ್ರೆ ಸ್ವಲ್ಪ ಜೋರು ಗಂಡನಿಗೋಸ್ಕರ ಕೇಕ್ ಮಾಡಿದ್ಯಲ್ಲ, ಗ್ರೇಟ್ ನೀನು. ಮತ್ತೆ ಇಲ್ಲಿ ಕೇಕ್ ಎಲ್ಲ ಒಳ್ಳೇದಿರುದಿಲ್ಲ ಅಲ್ಲ, ನಮ್ಗೆ ಅಷ್ಟು ಒಳ್ಳೇದಿಲ್ಲ. ನಮ್ಮ ಊರಲ್ಲಿ ಸಿಗ್ತದಲ್ಲ ಆಗಿರುದಿಲ್ಲ ಇಲ್ಲಿ, ಅದಕ್ಕೆ ಲೈಲವೇ ಮಾಡಿದ್ದಾಳೆ. ಅದಕ್ಕೆ ನಾನೇ ಮಾಡಿದ್ದು, ರಗಾಳೆ ಇಲ್ಲ ಅಂತ ಹೇಳಿ. ನೋಡುವ ಅವತ್ತು ಮಾಡಿದ್ದು ಒಳ್ಳೇದಿತ್ತು. ನೋಡುವ ಈ ಸಲ. ಮತ್ತೆ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ತಕೊಂಡು ಬಂದದ್ದು, ಕೋಕ್, ಆಪಲ್ ಜ್ಯೂಸ್. ನಾನು ಕೋಕ್ ಕುಡಿಯೋದಿಲ್ಲ. ಹಾಗೆ ಸ್ವಲ್ಪ ಕಿಚನ್ ಎಲ್ಲ ತುಂಬಾ ಗಲೀಜು ಉಂಟು ಇಲ್ಲಿ. ನೋಡು
ಯಾರಿಗೆ ತೊಳಿಲಿಕ್ಕೆ ಈಗ ನನಗೆ ನೀನಿಗೆ ನಾನಿವಾಗ ದೀಕ್ಷಿತನಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಲೈಸಲ್ ಹೋಗಿದ್ದಾನೆ ದೀಕ್ಷಿತನಿಗೆ ಪಿಕಪ್ ಮಾಡಲಿಕ್ಕೆ. ಹಾಗೆ ಜಾಸ್ಟನ್ ಹೊರಗಡೆ ಹೋಗಿದ್ದಾನೆ ಫುಡ್ ತರಲಿಕ್ಕೆ. ಸೊ ಮತ್ತೆ ಮ್ಯಾಕ್ಲಿನ್ ಮತ್ತೆ ಡೆಲ್ಸನ್ ಬರುವಾಗ ಲೇಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೇನೆ ಬೆಡ್ರೂಮಲ್ಲಿ. ನಂದು ಎಲ್ಲ ಲಾಗ್ ಊರಲ್ಲಿ ಮಾಡಿದೆ ಎಲ್ಲ ಲಾಗ್ ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ದೇನೆ. ಯಾಕೆಂದರೆ ನನಗೆ ಅಲ್ಲಿ ಟೈಮೇ ಸಿಗಲಿಲ್ಲ ಎಡಿಟ್ ಮಾಡಲಿಕ್ಕೆ ಎಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಊರಿಂದ ಬಂದ ಮೇಲೆ ನಾವೆಲ್ಲರೂ ಒಟ್ಟಿಗೆ ಈಗ ಇವತ್ತು ಗೆಟ್ ಟುಗೆದರ್ ಆಗಿದ್ದೇವೆ. ಸೊ ಹಾಗೆ ಏನೆಲ್ಲ ಆಗುತ್ತೆ ಅಂತ ನೋಡುವ. ಓಕೆ ಗೈಸ್, ನಾವು ಸ್ನಾನ ಮಾಡಿ ಎಲ್ಲ ಬಂದು ರೆಡಿ ಆಗಿದ್ದೇವೆ. ಗಂಟೆ 10 ಆಯ್ತಾ ಅಂತ 10 ಕಾಲ ಆಯ್ತು. ಸೊ ದೀಕ್ಷಿತ ಬಂದ್ಲು, ಅಲ್ಲಿ ಹೊರಗಡೆ ಇದ್ದ. ದೀಕ್ಷಿತ ಸ್ನಾನ ಮಾಡ್ತಿದ್ದಾಳೆ. ಹಾಗೆ ಮತ್ತೆ ಇಲ್ಲಿಂದ ಬಂದ್ಲು. ಲೈಲಾ ರೆಡಿ ಆಗಿದ್ದಾಳೆ, ಜಿಗ್ಗಾಗಿದ್ದಾಳೆ. ನನ್ನ ಬರ್ಡ್ ಅಲ್ಲ ಇವತ್ತು. ಗಂಡನ ಹೇಳುವವರು ಕಡಿಮೆಯಾ ಎಂತ ಎಲ್ಲರೂ ತಲೆಗೆ ಸ್ನಾನ ಮಾಡಿ ಬಂದದ್ದು. ಹಾಗೆ ಹಾಗೆ ಸೊ ನಾಳೆ ಎಲ್ರು ಮತ್ತೆ ಎಲ್ರಿಗೆ ಶಿಫ್ಟ್ ಇದೆಯಾ ಅಂತ ಜಾರ್ತಾ ಇದ್ದಾಳೆ ಕೆಳಗೆ. ದೇವ, ಹಾಗೆ ನಾಳೆ ಶಿಫ್ಟ್ ಇದೆಯಾ ನೀನು? ನಾಳೆ ಶಿಫ್ಟ್ ಉಂಟು. ಎಂತ ಮಾಡುದು? ನಿನ್ನ ಕೇಕ್ ಕಟ್ಟಿಂಗ್ ಎಷ್ಟು ಗಂಟೆಗೆ? ಕೇಕ್ ಕಟ್ಟಿಂಗ್ ಉಂಟು 12 ಗಂಟೆ ಕೇಕ್ ಕಟ್ ಮಾಡಿ. ಹಾಗಾದ್ರೆ ನಾವು ಮಲಗ್ಲಿಕ್ಕಿಲ್ವಾ? ಇವಾಗ ಗಂಟೆ ಎಷ್ಟಾಯ್ತು? ಹಾಗಾದ್ರೆ ನಮಗೆ ಮಲಗ್ಲಿಕ್ಕಿಲ್ವಾ? ಮಲಗ್ಲಿಕ್ಕಿಲ್ಲ ಇವತ್ತು. ನಾವು ಇವಾಗ ಮಲಗ್ಲಿಕ್ಕಿಲ್ಲ ಇವತ್ತು. ಸೊ ಎಲ್ಲ ಇವತ್ತು ಮಾತುಕತೆ ಎಲ್ಲ ಮಾತಾಡ್ಲಿಕ್ಕೆ ಉಂಟು. ಯಾಕೆಂದ್ರೆ ನಾವು ಬಂದ್ಮೇಲೆ ಮದ್ವೆ ಮಾತುಕತೆ ಮದ್ವೆ ಮಾತುಕತೆಗೂ ಆಗ್ತಾ ಇರ್ತದೆ ಡೈಲಿ. ಹಾಗೆ ಊರಿಂದ ಬಂದ್ಮೇಲೆ ನಾವು ಫಸ್ಟ್ ಟೈಮ್ ಎಲ್ರು ಸಿಗುದಲ್ವಾ. ತುಂಬಾ ಮಾತಾಡ್ಲಿಕ್ಕೆ ಬಾಕಿ ಉಂಟು. ಒಂದು ತಿಂಗಳದ್ದು ಮಾತಾಡ್ಲಿಕ್ಕೆ ಬಾಕಿ ಉಂಟು. ನಿನಗೆಂತ ಸುಸ್ತಾಗ್ತದ? ನಾನು ಟಯರ್ಡ್ ಆಗಿದೆ. ನನಗೆ ತುಂಬಾ ಅಂದ್ರೆ ಟ್ರಾವೆಲ್ ಮಾಡಿ ಎಂತ ಗೊತ್ತಾ, ನಾನು ಇಲ್ಲಿ ಬಂದು 1 ವೀಕ್ ಆಯ್ತು. ನನಗೆ ಡೈಲಿ ಬೆಳಿಗ್ಗೆ 2 ಗಂಟೆಗೆ ಎಚ್ಚರ ಆಗ್ತದೆ. ಒಂದು 4 ದಿನ ಆಯ್ತು ಎಚ್ಚರ ಆಗ್ತದೆ. ಇಂಡಿಯಾದ ಟೈಮಿಂಗ್ ಅಲ್ಲ, ಇಲ್ಲಿ 2 ಗಂಟೆ ಆಗುವಾಗ ಇಂಡಿಯಾದಲ್ಲಿ 8 ಗಂಟೆ ಅಷ್ಟು ಆ ತರ ಆಗುತ್ತೆ. 5.5 hour ಡಿಫ್ರೆಂಟ್ ಅಲ್ವಾ. ಸೊ ಆ ಟೈಮಿಗೆ ನನಗೆ ಎಚ್ಚರ ಆಗುತ್ತೆ. ಮತ್ತೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗುವಾಗ ಅಲ್ಲಿ ಸಹ ನಿದ್ದೆ ಬರ್ತದೆ, ಫುಲ್ ಟಯರ್ಡ್. ಇಲ್ಲಿ ನೈಟ್ ನಿದ್ದೆ ಬೀಳುದಿಲ್ಲ, 12 ಗಂಟೆಗೆ ನಿದ್ದೆ ಬೀಳ್ತದೆ. ಹಾಗೆ ನನಗೆ ಟೈಮ್ ಇಲ್ಲಿ ಇನ್ನೂ ಅಡ್ಜಸ್ಟ್ ಆಗ್ಲಿಲ್ಲ. ಬಂದು 1 ವೀಕ್ ಆಯ್ತು. ನೋಡುವ, ಸ್ಲೋಲಿ ಅಡ್ಜಸ್ಟ್ ಆಗ್ತಾ ಇದ್ದೇನೆ. ಹಾಗೆಲ್ಲ. ಮತ್ತೆ ವಿಶೇಷ ಎಲ್ಲ? ಮತ್ತೆಲ್ಲ ನಿಂದೆ ಮಾರ. ನಮ್ಮದೆಂತ ವಿಶೇಷ? ನಮ್ಮದೆಂತ ಇಲ್ಲ. ನಂದೆಂತ ಇಲ್ಲ ವಿಶೇಷ. ಹಾಗೆಲ್ಲ. ಹಾಗೆ ರೆಡಿ ಆಗಿದ್ದಾರೆ ಲೈಲಾ. ಜಾಸ್ಟನ್ ರೆಡಿ ಆಗಿದ್ದಾರಾ? ಎಂತ ಇಲ್ಲ, ಒಂದು ಕ್ರೀಮ್ ಹಾಕಿದ್ದೇನೆ, ಲಿಪ್ಸ್ಟಿಕ್, ಹೇರ್ ಸ್ಟೈಲ್ ಅಷ್ಟೇ. ಮತ್ತೆ ಎಂತ ಇಲ್ಲ ನಮ್ದು. ಸಿಂಪಲ್. ಅದಲ್ಲ, ನನಗೊಂದು ಕೇಳಿಕ್ಕಿದ್ದು, ಎಂತ ಡೆಕೋರೇಷನ್ ಇಲ್ವಾ ಮಾಡ್ಲಿಕ್ಕೆ? ಡೆಕೋರೇಷನ್ ಎಂತ ಹುಡುಗಿಯರ ಬರ್ಡೇಗಾದ್ರೆ ಡೆಕೋರೇಷನ್, ಬಲೂನ್ಸ್ ಎಲ್ಲ. ಈ ಜಾಸ್ಟನ್ ಬರ್ಡೇ ಅಲ್ಲ ಈಗ. ಇಲ್ಲಿ ನೀನು ಮದ್ವೆ ಆದ್ಮೇಲೆ ಎಷ್ಟನೇ ಬರ್ಡೇ ಸೆಲೆಬ್ರೇಟ್ ಮಾಡಿ ಜಾಸ್ಟನ್ ಅದ್ದು? ಇವತ್ತು 2ನೇ ಸರ್ತಿಯಾ? ಸೆಕೆಂಡ್. ಹಾಗೆ ಎಂತ ಒಂದು ಸ್ಪೆಷಲ್ ಮಾಡ್ಲಿಲ್ವಾ ಗಂಡನಿಗೆ? ಒಂದು ಕೇಕ್ ಮಾಡಿದ್ಯಲ್ಲ? ಕೇಕ್ ಮಾಡಿದ್ದೇನೆ, ಮತ್ತೆಂತ ಸ್ಪೆಷಲ್ ಮಾಡುದು? ಮತ್ತೆ ನಾನೇ ಸ್ಪೆಷಲ್. ಹೌದು ಹೌದು. ಹಾಗೆ. ಓಕೆ, ಸರಿ. ನಮ್ಮ ಮಾತುಕತೆ ಇನ್ನು ಮತ್ತೆ ಮುಂದುವರಿಸೋಣ. ಬಾಯ್ ಬಾಯ್. ಬೇಡ ಬಾಯ್ ಬೇಡ, ಬನ್ನಿ. ಕಬಾಬ್ ಅದು ನೆನಪಿಲ್ಲ, ರೆಡಿ ಆಗ್ಲಿಕ್ಕೆ ಮಾತ್ರ ನೆನಪು ನಿನಗೆ. ಕಬಾಬ್ ಆಗಿ ನೋಡಿ. ಬಿರಿಯಾನಿ ಬಂದಿದೆ. ಇದು ಸಲಾಡಾ ಬಿರಿಯಾನಿ? ಇದು UK ಬಿರಿಯಾನಿ, ಪಲಾವ್ ತರ ಕಾಣ್ತದೆ. ಅಲ್ಲ, ಚೆನ್ನಾಗಿದೆಯಾ? ಇದ್ರಲ್ಲಿ ಫುಲ್ ಇದೆ. ಇವತ್ತು ಗಮ್ಮತ್ತು. ಹಾಗೆ ಈಗ ಕಬಾಬ್ ಬೇಯಿಸುದು ಯಾರು? ಈಗ ಕಬಾಬ್ ಬೇಯಿಸುದು ಯಾರು ಗೊತ್ತುಂಟಾ? ಇವರೇ, ದೀಕ್ಷಿತ. ಒಂದು ಟೇಸ್ಟ್ ಮಾಡ. ಎಣ್ಣೆ ಯಾವ ದೊಡ್ಡ ಕಾಯಿಯಲ್ಲಿ ಇಡುದಾ? ಅದ್ರಲ್ಲಿ ಇಲ್ವಾ? ನಾವು ಸ್ವಲ್ಪ ಬಾಯ್ಲ್ಡ್ ರೈಸ್ ಸಹ ಮಾಡಿದ್ದೇವೆ. ಅಂದ್ರೆ ಬಿರಿಯಾನಿ ಸಾಕು, ಬಟ್ ನಾಳೆ ಟಿಫಿನಿಗೆಲ್ಲ ಬೇಕು ಅಂತ ಹೇಳಿ. ನಾಳೆ ಟಿಫಿನಿಗೆ ತಕೊಂಡು ಹೋಗುದು. ತಂದಿದ್ಯಾ ಟಿಫಿನ್ ಬಾಕ್ಸ್? ಟಿಫಿನ್ ಬಾಕ್ಸ್ ಅಲ್ಲಿ ಒಂದು ಇದ್ರಲ್ಲಿ ಉಂಟು ಫುಲ್. ನಿಂದು ಕಬಾಬ್ ಎಷ್ಟಾಯ್ತು ನೋಡು? ಕಬಾಬ್ ಕಾಯ್ತಾ ಇದೆ. ಕಬಾಬ್ ಎಣ್ಣೆ ಇಟ್ಟದಷ್ಟೇ. ನಿನಗೆ ನಂದೊಂದು ಕ್ವಶನ್. ನಿನಗೆ ಇಂಡಿಯಾ ಒಳ್ಳೇದಾಗ್ತದ UK ಒಳ್ಳೇದಾಗ್ತದ? UK ಚೆನ್ನಾಗಿದೆ. UKಯಾ? ಗೊತ್ತಿದೆ, ಪಾಲಿಟಿಕ್ಸ್ ನಡೀತಿದೆ ಅಂತ. ಇಲ್ಲಿ ಇಂಡಿಯಾದಲ್ಲಿ? ಓಕೆ. ಇಲ್ಲಿ ನೋಡಿ, ನಮ್ಮ ಲೈಲಾ ಅವರು ಕಬಾಬ್ ಇದು ಮಾಡ್ತಾ ಇದ್ದಾರೆ. ಸೊ ನಮಗೆ ಎಷ್ಟು ಕಬಾಬ್ ಸಿಗ್ಬೋದು? ಅನ್ಲಿಮಿಟೆಡ್. ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಅಲ್ಲ ಕಬಾಬ್. ಹೌದು, ಒಳ್ಳೇದಿರ್ತದೆ ಫುಡ್ ಎಲ್ಲ.
ಲೈಲಾದ್ದು ಎಂತ ಹಾಗೆಂತ ಪಾರ್ಶಾಲಿಟಿ ಮಾಡುದಿಲ್ಲ ಲೈಲಾ. ಅಂದ್ರೆ ಫುಡ್ಡಿಗೆ ಅಂತ ಇಲ್ಲಿ ಫುಡ್ ಎಂತ ಇಲ್ಲ ರಿಸ್ಟ್ರಿಕ್ಷನ್. ಸರಿ ತಿನ್ಲಿಕ್ಕೆಲ್ಲ ಒಳ್ಳೆ ಸಿಗ್ತದೆ. ಜಾಸ್ತಿ ಮಾಡುವವರೇ ಇಲ್ಲ. ತಿನ್ಲಿಕ್ಕೆಲ್ಲ ಒಳ್ಳೆ ಕೊಡ್ತಾಳೆ ಲೈಲಾ. ಅದೊಂದು ಒಳ್ಳೆ ಮನಸ್ಸು ಲೈಲಾನದ್ದು. ಒಳ್ಳೆ ಮನಸ್ಸು. ಏಕ ಪುಗಾರ್ಲೆ ಸುಖ ನೋಡಿ ಹಾಗೆ. ಸೊ ನೋಡುವ ಹೇಗೆ ಸೆಲೆಬ್ರೇಟ್ ಮಾಡುವ ಅಂತ. ಇವತ್ತು ಜಾಸ್ಟನ್ನ ಬರ್ಡೇ. ಸೊ ಒಂದು ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ ತುಂಬಾ ದಿನ ಆದ ನಂತರ. 1 ತಿಂಗಳು ಜಾಸ್ತಿ ಆಯ್ತಾ ಅಂತ. ಹೌದು, ತುಂಬಾ ಆಯ್ತು ಟೈಮ್. ಆದ್ರೆ ನಿದ್ದೆ ಬರದಿದ್ರೆ ಆಯ್ತು 12 ಗಂಟೆಗೆ ಕೇಕ್ ಕಟ್ ಮಾಡುವಾಗ. ಕೇಕ್ ಕಟ್ ಮಾಡೋ ಎಲ್ಲರೂ ಮಲಗಿ ಹೋದ್ರೆ ಸಾಕು. ಹೌದು. ಸೊ ಓಕೆ, ಆಮೇಲೆ ಸಿಗೋಣ. ನನ್ನ ರೂಮ್ಮೇಟ್ ಇದ್ದಾರೆ ನೋಡಿ. ಹಾಯ್. ಹಲೋ. ಕಬಾಬ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೇನೆ. ಆಲ್ರೆಡಿ ತಿಂದಾಗಿದೆ ಅರ್ಧ. ಸೂಪರ್ ಆಗಿದೆ. ಚೆನ್ನಾಗಿದೆ ಕಬಾಬ್. ಇಲ್ಲಿ ಆಗ್ತಾ ಉಂಟು, ಇಲ್ಲಿ ಆಗ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಇಲ್ಲಿ ಆಗ್ತಾ ಉಂಟು, ಇಲ್ಲಿ ಹೋಗ್ತಾ ಉಂಟು ಈಗ. ಇಲ್ಲ, ಫಸ್ಟ್ ಟೇಸ್ಟ್ ಮಾಡುದು. ಹಾಗೆ ನಮ್ಮ ಬಾಯ್ಸ್ ಎಲ್ಲ ಹೊರಗಡೆ ಕುತ್ಕೊಂಡಿದ್ದಾರೆ, ತೋರಿಸ್ತೇನೆ ನಾನು. ಇಂಥದ್ದು ಮೂವಿ ನೋಡ್ತಾ ಇದ್ದಾರೆ. ಇವನದ್ದು ಎಂಥದ್ದು ನೋಡ್ತಾ ಇದ್ದಾನೆ. ಫ್ರ್ಯಾಂಕ್ಲಿನ್ ಮತ್ತೆ ಜಾಸ್ಟನು ಎಂಥದ್ದು ಮೂವಿ ನೋಡ್ತಾ ಇದ್ದಾರೆ. ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಕಬಾಬ್ ಸಹ ಬಂತು ಇಲ್ಲಿ. ಯಮ್ಮಿ ಕಬಾಬ್ ಕ್ರಿಸ್ಪಿ ಆಗಿದೆ, ಒಳ್ಳೇದಾಗಿದೆ, ಚೆನ್ನಾಗಿದೆ ಕಬಾಬ್. ಬೈಲಿಡು ನೋಡಿ. ಬಿರಿಯಾನಿ ನೋಡಿ, ಅದು ನನ್ನಿಂದ ತಕೊಳ್ಳೋದು. ಅದು ನೋಡಿ, ಅದು ಕೆಳಗೆ ಬಿರಿಯಾನಿ ಎಲ್ಲರೂ ಹಂಚ್ತಾ ಇದ್ದಾರೆ. ಒಂದು ಕಬಾಬ್ ಪೀಸ್ ಹಾಕ. ಥ್ಯಾಂಕ್ ಯು. ಇವರೆಲ್ಲ ಇಲ್ಲಿ ಕ್ಲೀನ್ ಮಾಡಿದ್ರು, ಕಿಚನ್ ಎಲ್ಲ ಒತ್ತರ ಮಾಡಿದ್ರು. ನಾವು ಸಹ ಮಾಡಿದ್ದೇವೆ. ಸುಮ್ಮನೆ ವಿಡಿಯೋ ಮಾತ್ರ ತೆಗಿ, ಕೆಲಸ ಮಾಡಿ ಹಾಗೆ ಹೇಳುದು. ನೋಡಿ ಇಲ್ಲಿ ಉಳಿದಿದೆ ತುಂಬಾ. ಸೊ ಇವಾಗ ಕೇಕ್ ರೆಡಿ ಮಾಡಿ ಇಟ್ಟಿದ್ದೇವೆ ನಾವು. ಲೈಸಿಲ್ ಮ್ಯಾಕ್ಲಿನಿಗೆ ಪಿಕಪ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಸೊ ಗಂಟೆ 12 ಕಾಲ ಆಯ್ತು. ಬಂದ್ರು ಅವರೆಲ್ಲಿದ್ದಾರೆ ನೋಡಿ, ಕಾರ್ ಕಾಣ್ತಾ ಉಂಟ. ಸೊ ನಮ್ಮ ಬರ್ಡೇ ಬಾಯ್ ಇಲ್ಲಿದ್ದಾನೆ. ಥ್ಯಾಂಕ್ ಯು. ಗೈಸ್, ಇವರು ಬರ್ಡೇ ಪ್ರೆಸೆಂಟ್ ಅನ್ನು ಕಾರಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗ್ತಾ ಉಂಟು. ನಂದು ಇಲ್ಲಿ ಉಂಟು, ನಂದು ಕೊಡು. ಕಾರಲ್ಲಿ ಇಟ್ಟಿದ್ದಾರೆ. ನಿನ್ನದು 2 ಗಿಫ್ಟ್ ಅಲ್ಲ, ನಂದು 2 ಗಿಫ್ಟ್ ಅಲ್ಲಿ ಇನ್ನೊಂದು ಉಂಟು, ಕೊಡು. ದೊಡ್ಡ ಬಾಕ್ಸ್ ಉಂಟು, ಕೊಡು. ಇದು ನನ್ನ ಗಿಫ್ಟ್ ಆಯ್ತಾ? ಅವರ ಗಿಫ್ಟ್ ಉಂಟು. ಬನ್ನಿ. ಗಿಫ್ಟ್ ಶಾಂಪೂ ಮತ್ತೆ ರೋಲ್ ಆನ್, ಮತ್ತೆ ಲಿಪ್ ಬಾಮ್, ಮತ್ತೆ ಸೋಪ್ ಪರ್ಫ್ಯೂಮ್, ಮತ್ತೆ ನೋಡಿ ಇದು ವಿಸ್ಪರ್ ಮೈ ನೇಮ್ ಇನ್ ಯೋರ್ ಹಾರ್ಟ್ ಅಂಡ್ ಐ ವಿಲ್ ಬಿ ದೇರ್. ಸೊ ಮತ್ತೆ ನಮ್ದು ಗಿಫ್ಟ್ ಇದೆಷ್ಟು. ನಿನ್ನ ಗಿಫ್ಟ್ ಎಲ್ಲಿದ್ದು? ನಂದಿಲ್ಲಿ ಉಂಟು ಆಯ್ತಾ? 3 ಗಿಫ್ಟ್. ಎಕ್ಸ್ಪೆನ್ಸಿವ್. ಎಂತೆಲ್ಲ ಇದೊಂದು, ನಾವೇ ಜಾಸ್ತಿ ಇದೊಂದು, ಮತ್ತೆ ಇದೊಂದು. ರೆಡಿ ಉಂಟು. Happy birthday to you. Happy birthday to you. Happy birthday to you, dear Jocelyn. Happy birthday to you. ನೋಡಿ ಗಾಯ್ಸ್, ಈಗ ಲೈಲಾ ಅವರು ಜಾಸ್ಟನ್ ಅವರಿಗೆ ಕೇಕ್ ತಿನ್ನಿಸ್ತಿದ್ದಾರೆ. ಹೇಗಾಗಿದೆ ಕೇಕ್? ಒಳ್ಳೇದುಂಟಾ? ಎಕ್ಸ್ಪ್ರೆಷನ್ ಹೋಗಿ ನೋಡಿ, ನಾಳೆ ಖಾಲಿ ಆಗ್ಬೋದು ಕೇಕ್.
ಸ್ಮೈಲ್. ಫೋಟೋ ತೆಗಿಯೋ. ಬನಾನಾಗಲ್ಲ ನಮ್ಮ ಫ್ರಾಂಕ್ಲಿನ್ ಅವರು ಓಕೆ, ಎಲ್ರಿಗೂ ಕೇಕ್ ಕೊಡಿ. ನನಗೆ ಟೇಸ್ಟ್ ಹೇಳಿ ಹೇಗಾಗಿದೆ ಅಂತ ಹೇಳಿ, ಟೇಸ್ಟ್ ಮಾಡಿ ಹೇಳಿ ಆಯ್ತಾ? ಕಟ್ ಮಾಡು. ನಾನು ಇದಕ್ಕೆ ಇದಾಕಿದ್ದೇನೆ, ಎಂತ ಗೊತ್ತುಂಟಾ, ಮ್ಯಾಂಗೋ, ಬನಾನಾ, ಮಸ್ಕಪೋನ್ ಚೀಸ್ ಹಾಕಿದ್ದೇನೆ. ಆದ್ರೆ ಇದು ತುಂಬಾ ಡ್ರೈ ಆಗಿದೆಯಾ? ಡ್ರೈ ಅಂತ ಹಾಗೆ ಅಲ್ವಾ? ಉಪ್ಪು ಸಾಕಾ? ಕಟ್ ಚೆನ್ನಾಗಿದೆ. ಕ್ರೀಮ್ ಲೈಕ್ ಆಯ್ತಿದ್ದು. ಕ್ರೀಮ್ ಒಳ್ಳೆದುಂಟು. ತಕೊಳ್ಳಿ. ಸಾಕಾ ಕಟ್ ಮಾಡಿದ್ದು? Happy birthday. ಬಿಲ್ ಇದೆ. ಗೈಸ್, ಇವ್ರದ್ದು ನೋಡಿ ಅವಸ್ಥೆ ನೋಡಿ. ಬನ್ನಿ ಬನ್ನಿ. ಸೊ ಇವರ ಕಡೆಯಿಂದ ಒಂದು ಗಿಫ್ಟ್. ನೋಡಿ, ಜಾಸ್ಟನಿಗೆ ಫುಲ್ ಗಿಫ್ಟೇ ಗಿಫ್ಟ್ ಇಲ್ಲಿ. ಓ, ಇಷ್ಟ ಆಯ್ತಾ? ಇಷ್ಟ ಆಯ್ತಾ ನಿನಗೆ ಇದು? ಇದು ಸೂಪರ್ ಉಂಟು, ಎಲ್ಲ ಸೂಪರ್ ಉಂಟು. ಇದೊಂದು ಯೂನಿಕ್ ಅಲ್ಲ? ಅದೇ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಗಿಫ್ಟ್ ಸಿಕ್ಕಿತ್ತು ಜಾಸ್ಟನಿಗೆ. ಇದ್ರಲ್ಲಿ ಉಂಟು ತುಂಬಾ ಗಿಫ್ಟ್. ಮತ್ತೆ ಗಾಯ್ಸ್, ಇನ್ನು ಪಾರ್ಟಿ ಬಾಕಿ ಇದೆ ಅಂತೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವನ ಹೇಳುದು ಪಾರ್ಟಿ ಎಲ್ಲರೊಟ್ಟಿಗೆ ಕೊಡ್ತಾನಂತೆ. ಅವನ ಬರ್ಡೇದು ಪಾರ್ಟಿ ಸಪರೇಟ್ ಹೌದು, ಇವನ ಬರ್ಡೇ ಉಂಟು ನೆಕ್ಸ್ಟ್. ಆಮೇಲೆ ನಮ್ಮ ಆನಿವರ್ಸರಿ ಇದಾಗ್ಲಿಲ್ಲ ಅಂತೆ, ಮತ್ತೆ ರೈಸಲ್ಲಿ ಇದಾಗ್ಲಿಲ್ಲ ಪಾರ್ಟಿ. ಮತ್ತೆ ಅವರದ್ದು ಫಿಕ್ಸ್ ಆಗಿದೆ ಅಲ್ಲ, ಅವನದ್ದು ಇವನದ್ದು ಗ್ರಾಜುಯೇಷನ್ ಡೇ. ತುಂಬಾ ಪಾರ್ಟಿ ಉಂಟು. ಜಾಬ್ ಸಿಕ್ಕಿದ್ದು ಫ್ರಾಂಕ್ಲಿನಿಗೆ ಒಂದು ಒಳ್ಳೆ ಜಾಬ್ ಆಗಿದೆ. ಅವನಿಗೆ ಸುದ್ದಿ ಇಲ್ಲ, ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಪಾರ್ಟಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಎಲ್ರು ಮಲಗಿದ್ದಾರೆ. ಇವಾಗ ಗಂಟೆ ಎಷ್ಟು 2 ಗಂಟೆ ಆಯ್ತು. ಹಾಗೆ ತುಂಬ ಚೆನ್ನಾಗಿತ್ತು ಇವತ್ತು. ಆಫ್ಟರ್ 1 ಮಂತ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಮಾತಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೆವು. ತುಂಬ ಖುಷಿ ಆಯಿತು. ಹಾಗೆ ನಾಳೆ ನನಗೆ ಶಿಫ್ಟ್ ಇದೆ, ಬೆಳಿಗ್ಗೆ 6 o'clock ಎದ್ದೇಳಬೇಕು. ಸೊ ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ಲಾಗ್ಸ್ ಮಾಡಿದ್ದೆ, ಅದನ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಈ ಲಾಗನ್ನು ನಾನು ಬೇಗ ಅಪ್ಲೋಡ್ ಮಾಡ್ತೇನೆ. ಹಾಗೆ ಉಳಿದಂಥ ಲಾಗನ್ನು ನಾನು ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಊರಲ್ಲಿ ತೆಗೆದಂತಹ. ಸೊ ಹಾಗೆ ಅಷ್ಟೇ, ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್.